ಬಾರಿ ದಾಖಲೆಯನ್ನ ಬರೆದಿದೆ ಬೆಳಗಾವಿ ಚಳಿಗಾಲದ ಅಧಿವೇಶನ. ತಡರಾತ್ರಿ 1 ಗಂಟೆಯವರೆಗೂ ವಿಧಾನಸಭೆ ಕಲಾಪಗಳು ನಡೆದಿದೆ. ದಾಖಲೆಯ ಅಧಿವೇಶನ. ವಿಧಾನಸಭೆಯ ಇತಿಹಾಸದಲ್ಲೇ ದಾಖಲೆ ಬರೆದಿದೆ ನಿನ್ನೆ ನಡೆದಂತ ಕಲಾಪ. ಬೆಳಗ್ಗೆ 10:30ಕ್ಕೆ ಆರಂಭವಾಗಿ ರಾತ್ರಿ 12:45ರವರೆಗೂ ಕೂಡ ಕಲಾಪ ನಡೆದಿದೆ. ಇಂದು 10:30ಕ್ಕೆ ಸದನ ಮತ್ತೆ ಆರಂಭ ಆಗುತ್ತೆ. ಇವತ್ತಿಗೆ ಮುಂದೂಡಿಕೆ ಮಾಡಿದ್ದಾರೆ ಸ್ಪೀಕರ್. ಉತ್ತರ ಕರ್ನಾಟಕದ ಸಮಸ್ಯೆ ಕುರಿತಂತೆ ಚರ್ಚೆ ಮುಂದುವರೆದಿದೆ. ದೇವದುರ್ಗ ಕ್ಷೇತ್ರದಲ್ಲಿನ ಶಿಕ್ಷಕರ ಕೊರತೆ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಿದೆ. ಅದರ ಜೊತೆಯಲ್ಲಿ ತೊಗರಿ ಬೆಳೆ ಹಾನಿಗೆ ಪರಿಹಾರ ಕುರಿತಂತೆಯೂ ಕೂಡ ಚರ್ಚೆ ನಡೆದಿದೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಿನ್ನೆ ನಡೆದಂತ ಅಧಿವೇಶನ ಇದೆಯಲ್ಲ, ಸರಿಸುಮಾರು 15 ಗಂಟೆಗಳ ಕಾಲ ನಡೆದು ದಾಖಲೆಯನ್ನ ನಿರ್ಮಿಸಿದೆ. ಶಾಸಕರು ಅವರ ಕಚೇರಿಯಲ್ಲಿ ಕುಳಿತು ಯಾರೋ ಒಬ್ಬ ಕಾಂಟ್ರಾಕ್ಟರ್ ಜೊತೆ ಸಂಭಾಷಣೆ ನಡೆಸುತ್ತಾ ಇರತಕ್ಕಂತ ವಿಚಾರ, ಅದನ್ನ ರೆಕಾರ್ಡ್ ಮಾಡಿ ಅದರ ಮೇಲೆ ದೂರು ಕೊಟ್ಟಿರ್ತಕ್ಕಂಥ ವಿಚಾರ ಇವತ್ತು ಪ್ರಕರಣವಾಗಿ ಮಾರ್ಪಟ್ಟಿದೆ. ಆ ಪ್ರಕರಣದಲ್ಲಿ ಅವ್ರು ಮಾತಾಡಿರ್ತಕ್ಕಂಥ ಮಾತು ಇವತ್ತು SIT ಮುಖಾಂತರ FSL ಗೆ ಆ ಒಂದು ರೆಕಾರ್ಡೆಡ್ ಮೆಸೇಜ್ ಅನ್ನ ಕಳಿಸಲಾಗಿ FSL ಇಂದ ಇವತ್ತು ವರದಿ ಬಂದಿದೆ. ಈ ಮಾತಾಡಿರ್ತಕ್ಕಂಥ ವ್ಯಕ್ತಿ ಯಾರ ಮೇಲೆ ದೂರಿದೆಯೋ ಅದೇ ವ್ಯಕ್ತಿಯ ಒಂದು ಧ್ವನಿ ಅನ್ನೋದನ್ನ ಇವತ್ತು ಖಾತ್ರಿಪಡಿಸಿ FSL ಇವತ್ತು ಆ ರಿಪೋರ್ಟ್ ಅನ್ನ ಕೊಟ್ಟಿದೆ. ನನ್ನ ಆಕ್ಷೇಪಣೆ ಇಷ್ಟೇ, ಇಲ್ಲಿ ನಾವೆಲ್ಲರೂ ಕೂಡ ಈ ಸಂವಿಧಾನದ ಅಡಿನಲ್ಲಿ ಸದನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಅನುಪಸ್ಥಿತಿಯಲ್ಲಿ ಗೌರವಾನ್ವಿತ ಸಚಿವರು ನನ್ನ ಮೇಲೆ ಒಂದು ಗುರುತರವಾಗಿರ್ತಕ್ಕಂಥ ಒಂದು ಆರೋಪವನ್ನ ಮಾಡಿದ್ದಾರೆ. 150 ಕೋಟಿಗಳ ಒಂದು ಆಮಿಷವನ್ನ ಒಡ್ಡಿದ್ದೇನೆ ಅನ್ನುವ ಒಂದು ಆರೋಪವನ್ನ ನನ್ನ ಮೇಲೆ ಮಾಡಿದ್ದಾರೆ. ಅದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಅದನ್ನ ಪುನರುಚ್ಚಾರವನ್ನ ಮಾಡಿದ್ದಾರೆ. ಹಾಗಾಗಿ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ದಾಖಲೆಯ ಕಲಾಪ ನಡೆದಿದೆ. ಆ ದಾಖಲೆಯ ಕಲಾಪದ ಮಧ್ಯದಲ್ಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಜೊತೆಗೆ ಚರ್ಚೆ, ಅದರ ಜೊತೆಯಲ್ಲಿ 8 ವಿಧೇಯಕಗಳು ಕೂಡ ಅಂಗೀಕಾರ ಆಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ರೂಪೇಶ್. ಅಶ್ವಿನಿ, ಈಗ ಒಂದು ಆರೋಪ ಅಂತ ಹೇಳಿದ್ರೆ ಸದನ ಸರಿಯಾಗಿ ನಡೀತಾ ಇಲ್ಲ, ಅದೇ ರೀತಿಯ ಗದ್ದಲದಲ್ಲೇ ಸದನ ಮುಗಿತಾ ಇದೆಯಾ ಅಂತ ಹೇಳಿ ವಿಪಕ್ಷಗಳ ಆರೋಪವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಆಯಾ ಭಾಗದ ಶಾಸಕರು, ಯಾಕಂತೇಳಿ ಉತ್ತರ ಕರ್ನಾಟಕ ಭಾಗದ ಶಾಸಕರು ನಮ್ಮ ಭಾಗದ ಸಮಸ್ಯೆ ಚರ್ಚೆ ಆಗ್ತಾ ಇಲ್ಲ ಅಂತ ಇದೇ ರೀತಿಯಾಗಿ ಚರ್ಚೆಗಳು ಮುಂದುವರಿತಾ ಇದೆ. ಒಂದು ಕಡೆ ನಿನ್ನೆ ಸದನ ಆರಂಭವಾಗಿದ್ದು ಅಧಿವೇಶನದಲ್ಲಿ ಒಟ್ಟಾರೆಯಾಗಿ ವಿಧಾನಸಭಾ ಕಲಾಪ ಆಗಿದ್ದು 10:30 ಸದನ ಆರಂಭ ಆಗುತ್ತೆ. ಅಲ್ಲಿಂದ ನೇರವಾಗಿ ಯಾಕಂತ ಹೇಳಿದ್ರೆ ಮಧ್ಯಾಹ್ನದ ಊಟದ ವಿರಾಮ ಒಂದು ಬಾರಿ ಇಲ್ಲಿ ಸದನವನ್ನ ಮುಂದೂಡಲಾಯಿತು. ಅದನ್ನ ಬಿಟ್ರೆ ಸತತವಾಗಿ ಮಧ್ಯರಾತ್ರಿ 12:45 ಕೂಡ ಸದನ ನಡೆದಿದ್ದು ವಿಶೇಷವಾಗಿತ್ತು. ಯಾಕಂತ ಹೇಳಿದ್ರೆ ಇಷ್ಟರವರೆಗೂ ಕೂಡ ಸದನ ನಡೆದಿಲ್ಲ. ನಾವು ಅಹೋರಾತ್ರಿ ಹೋರಾಟವನ್ನು ಕೇಳಿದ್ವಿ, ಅಹೋರಾತ್ರಿಯಾಗಿ ಸದನ ನಡೆದಿದ್ದು ಕೇಳಿರಲಿಲ್ಲ. ಹೀಗಾಗಿ ಮುಷ್ಕರ ಇದ್ದಾಗ ಅಥವಾ ಒಂದಿಷ್ಟು ಪ್ರತಿಭಟನೆಗಳಿದ್ದಾಗ ಸದನದ ಒಳಗಡೆ ಇದ್ದು ಪ್ರತಿಭಟನೆ ಮಾಡೋದನ್ನು ಕೇಳಿದ್ವಿ. ಅದೇ ರೀತಿ ಸದನ ಒಳಗೆ ಮಲಗಿದ್ದನ್ನು ಕೂಡ ಕೇಳಿದ್ವಿ. ಆದ್ರೆ ಕಾರ್ಯಕಲಾಪವೇ 12 ಗಂಟೆ 12 ಮಧ್ಯರಾತ್ರಿ ಕೂಡ ಆಗಿದ್ದು ಇವರು ಕೂಡ ಕೇಳಿರ್ಲಿಲ್ಲ. ಹೀಗಾಗಿ ಸತತವಾಗಿ 12 ಗಂಟೆಗಳ ಕಾಲ 10:30ರಿಂದ ರಾತ್ರಿ 12:45 ಕೂಡ ಸದನ ಆಗೋದ್ರ ಮೂಲಕವಾಗಿ ಸ್ಪೀಕರ್ UT ಖಾದರ್ ಅವರು ಒಂದು ದಾಖಲೆಯನ್ನ ಬರೆದಿದ್ದಾರೆ ಅಂತೇಳಿ ನಾವಿಲ್ಲಿ ಭಾವಿಸ್ಕೊಳ್ಬೇಕಾಗುತ್ತೆ. ಹೀಗಾಗಿ ಇಲ್ಲಿ ಒಂದಿಷ್ಟು ವಿಚಾರ, ತೊಗರಿ ಬೆಳೆ ಸಮಸ್ಯೆಗಳಿರ್ಬೋದು, ಅದೇ ರೀತಿಯಾಗಿ ಮಳೆ ಹಾನಿ ಸಂಬಂಧಪಟ್ಟಾಗ ಒಂದಿಷ್ಟು ಸಮಸ್ಯೆಗಳಾಯ್ತು. ಅದಾದ ಬಳಿಕ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಕರ ಸಮಸ್ಯೆಗಳು ಸಾಕಷ್ಟು ರೀತಿಯಲ್ಲಿ ಕಾಡ್ತಾ ಇರುತ್ತೆ. ಹೀಗಾಗಿ ಅಲ್ಲಿನ ಶಾಲೆಗಳಿರ್ಬೋದು ಅದೆಲ್ಲವೂ ಕೂಡ ಅಭಿವೃದ್ಧಿ ಆಗ್ಬೇಕು. ಹೀಗಾಗಿ ಇದರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಚರ್ಚೆಗಳಾಯ್ತು. ಒಟ್ಟಿನಲ್ಲಿ ಒಂದಿಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಚರ್ಚೆ ಮಾಡುವಂತ ಕೆಲಸವನ್ನು ಮಧ್ಯರಾತ್ರಿ ಮಾಡಿದ್ರು. ಅದೇ ರೀತಿಯಾಗಿ ಸರ್, ಈಗ ಸದನ ಇಷ್ಟೊತ್ತು ನಡೀತಾ ಇದೆ, ಮಧ್ಯರಾತ್ರಿ ಕೂಡ ನಡೀತಾ ಇದೆ, ನಾಳೆ ಮಾಡಬಹುದರ ಅಂತ ಪ್ರಶ್ನೆ ಏನಿತ್ತಾಗ ಸ್ಪೀಕರ್ ಅವರು ಕೂಡ ಹೇಳಿದ್ರು, ಕ್ರಿಕೆಟ್ ಮ್ಯಾಚ್ ಅಂದಾಗ ನಾವ್ ಏನ್ ಮಾಡ್ತೀವಿ 12 ಗಂಟೆ 12ವರೆಗೂ ಕೂಡ ನೋಡ್ತೇವೆ, ಆದ್ರೆ ಸದನ ಅಂದಾಗ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಸದನ ಅಂದಾಗ ಮಾಡ್ಲೇಬೇಕಾಗತ್ತೆ, ಕೂತ್ಕೊಳ್ಳಿ 10 ನಿಮಿಷದಲ್ಲಿ ಮುಂದೂಡೋಣ ಅಥವಾ ಅರ್ಧ ಗಂಟೆಯಲ್ಲಿ ಮುಂದೂಡೋಣ ಅಂತ ಹೇಳಿ ಸ್ಪೀಕರ್ ಅವರು ಮುಂದುವರಿಸ್ತಾನೆ ಇದ್ರು. ಹೀಗಾಗಿ ಒಂದಿಷ್ಟು ವಿಚಾರ ಸಂಬಂಧಪಟ್ಟಂತೆ ಸಮಗ್ರವಾಗಿರ್ತಕ್ಕ ಚರ್ಚೆ ಮಾಡ್ರು.
ಮಾಡಿದ್ರು. ಹೀಗಾಗಿ ಸ್ಪೀಕರ್ ಯುಟಿ ಖಾದರ್ ಅವರ ನಡೆಗೆ ಸಾಕಷ್ಟು ಶ್ಲಾಘನೆ ಬರ್ತಾ ಇದೆ. ಅದೇ ಈ ರೀತಿಯಾಗಿ ಸದನ, ಯಾಕಂತ ಹೇಳಿದ್ರೆ ಒಂದಿಷ್ಟು ಎಮರ್ಜೆನ್ಸಿ ಇದ್ದಾಗ ನಾವೇ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಇದ್ದಾಗ ಈ ರೀತಿಯಾಗಿ ಮಾಡ್ತೇವೆ. ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಈಗ ಅಹೋರಾತ್ರಿ ಚರ್ಚೆ ಮಾಡೋದು ಅರ್ಥ ಆಯ್ತೇನೋ ಅಂತ ಒಂದಿಷ್ಟು ವ್ಯಾಪಕ ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ. ಅದೇ ರೀತಿಯಲ್ಲಿ SM ಕೃಷ್ಣ ಅವರು ರಿಟೈರ್ ಆಗ್ತಾರೆ, ಅವಾಗ 2 ದಿನಗಳ ರಜೆ ಘೋಷಣೆ ಮಾಡಲಾಗುತ್ತೆ. ಅದಾದ ಬಳಿಕ ಸರ್ಕಾರ ರಜೆ ಬರುತ್ತೆ, ಸಾಟರ್ಡೆ ಬರುತ್ತೆ, ಸಂಡೇ ಬರುತ್ತೆ, ಎಲ್ಲ ಆದ್ರೆ ಒಟ್ಟಾರಾಗಿ ಒಂದು 10-12 ದಿನಗಳ ಅವಧಿಯ ಸದನ ಇರುತ್ತೆ. ಇದ್ರೆ ಒಂದು 3-4 ದಿನ ನೇರವಾಗಿ ನಡೆದಿರಬಹುದು. ಹೀಗಾಗಿ ಅಧಿವೇಶನ ಅಂದ್ರೆ ಇಲ್ಲಿಗ ಸಾಹಿತ್ಯ ಸಮ್ಮೇಳನ ಇದೆ, ಅದಕ್ಕೂ ಕೂಡ ಬೇಗನೆ ಸದನ ಮುಗಿಸುವಂತ ಪ್ಲಾನ್ ಕೂಡ ಇದೆ. ಹೀಗಾಗಿನೇ ಅಹೋರಾತ್ರಿ ಒಂದಿಷ್ಟು ಅಧಿವೇಶನ ಆಯ್ತು. ಇವತ್ತು ಕೂಡ ಅದು ಮುಂದುವರಿಬಹುದು ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.